ಈಗಿನ ಕಾಲದಲ್ಲಿ ಕೆಲ ಘಟನೆಗಳ ಬಗ್ಗೆ ಕೇಳ್ತಾ ಇದ್ರೆ ಮನುಷ್ಯರು ಏನಪ್ಪಾ ಇದು ಇಷ್ಟು ವಿಚಿತ್ರವಾಗಿ ಬದಲಾಗ್ತಿದ್ದಾರೆ ಅಂತ ಅನ್ಸುತ್ತೆ. ಅದರಲ್ಲೂ ವಿಶೇಷವಾಗಿ ತಮ್ಮ ಸಾಕು ಪ್ರಾಣಿಗಳ ವಿಷಯದಲ್ಲಿ ಮಾತ್ರ ಮಿತಿಮೀರಿ ವರ್ತಿಸ್ತಾ ಇದ್ದಾರೆ. ಈಗ ನಾವು ಹೇಳೋದಕ್ಕೆ ಹೋಗ್ತಿರುವಂತ ಈ ಘಟನೆ ಬಗ್ಗೆ ಕೇಳಿದ್ರೆ ಹುಡುಗಿಯರು ಏನಪ್ಪಾ ಇದು ಈ ತರ ಆಗ್ಬಿಟ್ಟಿದ್ದಾರೆ ಅಂತ ನಿಮ್ಗನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳನ್ನ ಪೆಟ್ಸ್ ಆಗಿ ಸಾಕಿಕೊಳ್ಳೋದು ಕಾಮನ್ ಆಗ್ಬಿಟ್ಟಿದೆ. ಇಲಿಯಿಂದ ಹಾವಿನ ತನಕ ಯಾವುದನ್ನು ಬಿಡ್ತಾ ಇಲ್ಲ, ಎಲ್ಲವನ್ನು ಸಾಕ್ತಿದ್ದಾರೆ. ಕೆಲವರಂತೂ ಮನೆಯವರಿಗಿಂತ ಪೆಟ್ಸ್ ಗಳ ಜೊತೆಯಲ್ಲೇ ಹೆಚ್ಚಾಗಿ ಸಮಯ ಕಳೀತಿದ್ದಾರೆ. ಆದ್ರೆ ಒಬ್ಬ ಹುಡುಗಿ ಮಾತ್ರ ಏಕಾಏಕಿ ತಾನು ಸಾಕಿರೋಂತ ನಾಯಿಯನ್ನೇ ಪ್ರೀತಿಸೋಕೆ ಶುರು ಮಾಡಿದ್ಲು. ಅಷ್ಟಕ್ಕೆ ನಿಲ್ಸುದ್ಲ? ಇಲ್ಲ, ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಕೊನೆಗೆ ಅದರ ಜೊತೆಗೆ ರಿಲೇಶನ್ಶಿಪ್ ಕೂಡ ಇಟ್ಕೊಂಡಿದ್ಲು. ಹೌದು, ನೀವು ಕೇಳ್ತಾ ಇರೋದು ನಿಜನೇ. ಹೀಗೆ ಮಾಡಿ ಒಂದು ದಿನ ಮನೆಯವರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ಲು. ಆದ್ರೆ ಅದರ ನಂತರ ಏನಾಯ್ತು ಅಂತ ತಿಳಿದ್ರೆ ನೀವು ಇನ್ನೂ ಶಾಕ್ ಮೇಲೆ ಶಾಕ್ ಆಗ್ತೀರಾ. ಆದ್ರಿಂದ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದ್ರೆ ಅಸಲಿಗೆ ಏನಾಯ್ತು ಅಂತ ನೋಡೋದಾದ್ರೆ, ಈ ಕಾಲದಲ್ಲಿ ಹುಡುಗಿಯರು ಹುಡುಗರು ತಮ್ಮ ಪ್ರೀತಿಯ ವಿಷಯದಲ್ಲಿ ಮಿತಿ ಮೀರಿ ವರ್ತಿಸ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಹುಡುಗಿಯರು ಹುಡುಗಿಯರ ಜೊತೆಯಲ್ಲೇ, ಹುಡುಗರು ಹುಡುಗರ ಜೊತೆಯಲ್ಲೇ ಪ್ರೀತಿಯಲ್ಲಿ ಬೀಳ್ತಾ ಇರೋದನ್ನ ನೋಡಿ ನಾವು ಶಾಕ್ ಆಗ್ತಿದೀವಿ. ಆದ್ರೆ ಕೆಲವರು ಏಕಾಏಕಿ ತಮ್ಮ ಸಾಕು ಪ್ರಾಣಿಗಳ ಜೊತೆಯಲ್ಲಿ ಕೂಡ ಪ್ರೀತಿಯಲ್ಲಿ ಬಿದ್ದು, ಅದಲ್ಲದೆ ಅವುಗಳ ಜೊತೆ ಮಿತಿ ಮೀರಿ ವರ್ತಿಸ್ತಿದ್ದು ಈ ಸಮಾಜವನ್ನೇ ಹಾಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಸಲಿ ವಿಷಯಕ್ಕೆ ಬರೋದಾದ್ರೆ, ಅಹಮದಾಬಾದ್ನಲ್ಲಿ ಎಲ್ಲರಂತೆ ಒಂದು ಕುಟುಂಬ ವಾಸಿಸ್ತಾ ಇತ್ತು. ಆ ಕುಟುಂಬದಲ್ಲಿ ಇಂಟರ್ ಸೆಕೆಂಡ್ ಇಯರ್ ಓದ್ತಾ ಇದ್ದಂತ ಒಬ್ಬ ಹುಡುಗಿ ಇದ್ಲು. ಆಕೆಯ ಹೆಸರು ರಾಣಿ. ಆ ಹುಡುಗಿ ಕೂಡ ತನ್ನ ತಂದೆ ತಾಯಿ ಜೊತೆ ಸಂತೋಷವಾಗಿ ತನ್ನ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು. ಚೆನ್ನಾಗಿ ಓದ್ತಾ ಇದ್ಲು, ಯಾವುದೇ ಸಮಸ್ಯೆಗಳಿಲ್ಲದೆ ಖುಷಿಯಾಗಿ ಇರ್ತಿದ್ಲು. ಆದ್ರೆ 5 ವರ್ಷಗಳ ಹಿಂದೆ ರಾಣಿಯ ತಂದೆ ಆಕೆಗೆ ಒಂದು ನಾಯಿಯನ್ನ ಗಿಫ್ಟ್ ಆಗಿ ತಂದು ಕೊಟ್ಟಿರ್ತಾರೆ. ಅದು ಜರ್ಮನ್ ಶೆಫರ್ಡ್ ನಾಯಿ. 5 ವರ್ಷಗಳಿಂದ ಒಟ್ಟಿಗೆ ಇದ್ದ ಕಾರಣ ಅವರ ಸಾಕು ನಾಯಿ ಕೂಡ ಅವರ ಕುಟುಂಬದಲ್ಲಿ ಒಬ್ಬ ಮನುಷ್ಯನಂತೆ ಬೆರೆತು ಹೋಗಿತ್ತು. ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಅದೇ ರೀತಿ ರಾಣಿಯ ಮನೆಯಲ್ಲೂ ಎಲ್ರೂ ಆ ನಾಯಿನ ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಆದ್ರೆ ರಾಣಿ ಮಾತ್ರ ತನ್ನ ಸಾಕು ನಾಯಿಯ ಜೊತೆ ಇನ್ನು ಹೆಚ್ಚು ಕ್ಲೋಸ್ ಆಗಿ ಇರ್ತಿದ್ಲು. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಕ್ಷಣವೂ ಅದನ್ನ ಬಿಟ್ಟು ಇರ್ತಾ ಇರ್ಲಿಲ್ಲ. ಆದ್ರೆ ಎಲ್ಲಾ ಮಕ್ಕಳ ಹಾಗೆಯೇ ರಾಣಿಗೂ ಆ ನಾಯಿ ಮೇಲೆ ತುಂಬಾ ಇಷ್ಟವಿದ್ದಿದ್ರಿಂದ ಆಕೆಯ ತಂದೆ ತಾಯಿಗೆ ಅದು ಅಷ್ಟು ದೊಡ್ಡ ವಿಷಯವಾಗಿ ಕಾಣಿಸ್ಲಿಲ್ಲ. ಆದ್ರೆ ದಿನಗಳು ಕಳೆಯುತ್ತಿದ್ದಂತೆ ರಾಣಿಗೆ ಆ ನಾಯಿಯೊಂದಿಗಿನ ಬಾಂಧವ್ಯ ಇನ್ನೂ ಗಾಢವಾಗುತ್ತಾ ಹೋಯಿತು. ಅಂದ್ರೆ ಆ ನಾಯಿ ಇಲ್ದೆ ರಾಣಿ ಎಲ್ಲಿಗೂ ಹೋಗ್ತಿರ್ಲಿಲ್ಲ ಅನ್ನೋ ಮಾತು. ತಾನು ಹೋಗುವ ಪ್ರತಿಯೊಂದು ಸ್ಥಳಕ್ಕೂ, ಸಂಬಂಧಿಕರ ಮನೆಗಳಿಗೆ, ಪಾರ್ಟಿಗಳಿಗೆ, ಫಂಕ್ಷನ್ಗಳಿಗೆ, ಹೀಗೆ ಎಲ್ಲೆಲ್ಲಿಗೆ ಹೋದ್ರೂ ತನ್ನ ಸಾಕು ನಾಯಿಯೂ ನನ್ನ ಜೊತೆಯಲ್ಲಿ ಬರಬೇಕು ಅಂತ ಹಠ ಮಾಡ್ತಿದ್ಲು. ಇನ್ನು ರಾಣಿಗೆ ಸಮಯ ಸಿಕ್ಕಾಗೆಲ್ಲ ಅಥವಾ ಖಾಲಿ ಸಮಯ ಇದ್ದಾಗೆಲ್ಲ ತನ್ನ ನಾಯಿಯ ಜೊತೆ ಆಟವಾಡ್ತಾ ಇರ್ತಿದ್ಲು. ಅಷ್ಟೇ ಅಲ್ಲ, ರಾತ್ರಿ ಹೊತ್ತಲ್ಲೂ ನಾಯಿಯ ಜೊತೆಯಲ್ಲೇ ಮಲ್ಕೋತಿದ್ಲು. ಅದರ ಜೊತೆಗೆ ಮಾತಾಡುತ್ತಾ ಆಟವಾಡುತ್ತಾ ಸಮಯ ಕಳೀತಿದ್ಲು. ಇನ್ನು ರಾಣಿಯ ತಂದೆ ತಾಯಿ ಕೂಡ ಇದೆಲ್ಲ ನಾರ್ಮಲ್ ಅಂತಾನೆ ಅನ್ಕೊಂಡು ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರ್ಲಿಲ್ಲ. ಆದ್ರೆ ಹೀಗೆ 5 ವರ್ಷಗಳಿಂದ ನಾಯಿ ಜೊತೆಗೆ ಸಮಯ ಕಳೆಯುತ್ತಿದ್ದಂತ ರಾಣಿಗೆ ವಯಸ್ಸು ಹೆಚ್ಚಾಗುತ್ತಾ ಇಂಟರ್ಮೀಡಿಯೇಟ್ ಸೆಕೆಂಡ್ ಇಯರ್ಗೆ ಬರ್ತಾಳೆ. ಇನ್ನು ಆ ಸಮಯದಲ್ಲಿ ರಾಣಿಗೆ ತನ್ನ ನಾಯಿ ಮೇಲಿದ್ದಂತ ಅಟ್ರಾಕ್ಷನ್ ಇನ್ನೂ ಹೆಚ್ಚಾಗುತ್ತೆ. ಆದ್ರೆ ಆ ಪ್ರೀತಿ ಅನ್ನೋದು ಸಾಮಾನ್ಯವಾಗಿ ಸಾಕು ಪ್ರಾಣಿಗಳ ಮೇಲೆ ತೋರಿಸುವಂತಹ ಪ್ರೀತಿಯಲ್ಲ. ಒಬ್ಬ ಹುಡುಗಿಗೆ ಒಬ್ಬ ಹುಡುಗನ ಮೇಲೆ ಹೇಗೆ ಪ್ರೀತಿ ಹುಟ್ಟುತ್ತೋ ಅದೇ ರೀತಿಯ ಭಾವನೆ ಆಕೆಗೆ ಆ ನಾಯಿಯ ಮೇಲೆ ಹುಟ್ಟಿತ್ತು. ಅಷ್ಟೇ ಅಲ್ಲ, ಆ ನಾಯಿಯನ್ನ ಮದುವೆಯಾಗಬೇಕು ಅಂತ ಕೂಡ ರಾಣಿ ಯೋಚನೆ ಮಾಡೋಕ್ಕೂ ಶುರು ಮಾಡಿದ್ಲು. ಇನ್ನೂ ದಾರುಣವಾದಂತ ವಿಷಯ ಏನಂದ್ರೆ, ಆ ನಾಯಿಯೊಂದಿಗೆ ದೈಹಿಕ ಸಂಬಂಧವನ್ನೂ ಇಟ್ಕೊಂಡಿದ್ಲು. ಈ ಮಾತನ್ನ ಕೇಳ್ತಾ ಇರೋದಕ್ಕೆ ಒಂಥರ ಅನ್ಸುತ್ತೆ ಅಲ್ವಾ? ಆದ್ರೆ ಹೀಗೆ ಕೆಲವು ದಿನಗಳು ಕಳೆದ ನಂತರ ರಾಣಿ ಈ ವಿಷಯವನ್ನ ತನ್ನ ಫ್ರೆಂಡ್ಸ್ಗಳಿಗೂ ಹೇಳಿದ್ಲು. ಇದರಿಂದ ಆಕೆಯ ಸ್ನೇಹಿತೆಯರು ಕೂಡ ಶಾಕ್ ಆಗಿ ಹೀಗೆ ನಾಯಿ ಜೊತೆ ಈ ತರ ಎಲ್ಲ ಮಾಡಬಾರ್ದು ಅಂತ ಆಕೆಗೆ ಅರ್ಥ ಮಾಡಿಸೋದಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ರಾಣಿ ಮಾತ್ರ ತನ್ನ ಸ್ನೇಹಿತೆಯರ ಮಾತನ್ನ ಕೇಳೋದಿಲ್ಲ. ರಾಣಿಯ ತಂದೆ ತಾಯಿಗೂ ಕೂಡ ಈ ವಿಷಯ ಗೊತ್ತಿರ್ಲಿಲ್ಲ. ಈಕೆ ಬದಲಾಗೋದಿಲ್ಲ ಅಂತ ತಿಳ್ಕೊಂಡಂತ ರಾಣಿಯ ಫ್ರೆಂಡ್ಸ್ಗಳು ರಾಣಿಯ ತಂದೆಗೆ ಫೋನ್ ಮಾಡಿ ನಡೆದಂತ ವಿಷಯವನ್ನೆಲ್ಲ ಹೇಳ್ಬಿಡ್ತಾರೆ. ಇನ್ನು ತಮ್ಮ ಮಗಳು ಸಾಕು ನಾಯಿಯೊಂದಿಗೆ ದೈಹಿಕ ಸಂಬಂಧವನ್ನ ಇಟ್ಕೊಂಡಿದ್ದಾಳೆ, ಆ ನಾಯಿಯನ್ನ ಪ್ರೀತಿಸ್ತಿದ್ದಾಳೆ,
ಎಂಬ ಸತ್ಯವನ್ನ ಕೇಳಿದಂತ ಅವರ ತಂದೆಗೆ ನಂಬೋಕೂ ಆಗ್ಲಿಲ್ಲ. ಇಂತಹ ವಿಷಯವನ್ನ ಅವರು ಕನಸಿನಲ್ಲೂ ಸಹ ಊಹೆ ಮಾಡ್ಕೊಂಡಿರ್ಲಿಲ್ಲ. ಆ ದಿನ ರಾತ್ರಿ ರಾಣಿ ತನ್ನ ನಾಯಿ ಜೊತೆ ಮಲಗೋದಿಕ್ಕೆ ತನ್ನ ರೂಮ್ಗೆ ಹೋಗ್ತಾಳೆ. ಇನ್ನು ವಿಷಯವನ್ನ ತಿಳ್ಕೊಂಡಿದ್ದಂತ ರಾಣಿಯ ತಂದೆ ತಾಯಿ ಅವತ್ತು ರಾತ್ರಿ ಮೊದಲೇ ರಾಣಿಯ ಬೆಡ್ರೂಮ್ನ ಕಿಟಕಿಗಳನ್ನ ಓಪನ್ ಮಾಡಿ ಇಟ್ಟಿದ್ರು. ಏಕೆಂದ್ರೆ ನಿಜವಾಗಿಯೂ ರಾಣಿಯ ಸ್ನೇಹಿತೆಯರು ಹೇಳಿದ್ದು ಸತ್ಯನಾ ಅಥವಾ ಅವರೇ ಏನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರಾ ಅಂತ ತಿಳ್ಕೊಳ್ಳೋದಿಕ್ಕೆ ಅವರು ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು. ಅನಂತರ ರಾಣಿಯ ಬೆಡ್ರೂಮ್ನ ಕಿಟಕಿಯನ್ನ ಓಪನ್ ಮಾಡಿ ಒಳಗಡೆ ನೋಡಿದಾಗ ಆಕೆಯ ತಂದೆ ತಾಯಿ ಒಂದೇ ಕ್ಷಣ ತಮ್ಮ ಕಣ್ಣುಗಳನ್ನ ತಾವೇ ನಂಬಲಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ರಾಣಿ ಮತ್ತು ಆ ನಾಯಿ ತುಂಬಾ ಅಸಹಜವಾದಂತ ಪರಿಸ್ಥಿತಿಯಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಅಲ್ಲಿ ಬೇರೆ ತರನೇ ನಡೀತಾ ಇತ್ತು. ತಮ್ಮ ಮಗಳನ್ನ ಅಂತಹ ಪರಿಸ್ಥಿತಿಯಲ್ಲಿ ಕಂಡು ಆಕೆಯ ತಂದೆ ತಾಯಿ ನಿಜವಾಗಿಯೂ ತುಂಬಾ ದುಃಖ ಪಡ್ತಾರೆ. ತಕ್ಷಣವೇ ರಾಣಿಯ ತಂದೆ ಒಳಗಡೆ ಹೋಗಿ ರಾಣಿಯನ್ನ ತೀವ್ರವಾಗಿ ಬೈತಾರೆ. ರಾಣಿ, ನೀನು ಈ ರೀತಿ ಯಾಕೆ ಮಾಡ್ತಾ ಇದೀಯಾ? ಇನ್ನು ಮುಂದೆ ಆದ್ರೂ ಸರಿಯಾಗಿ ಇರು ಅಂತ ಆಕೆಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ರಾಣಿ ಮಾತ್ರ ಜೋರಾಗಿ ಅಳುತ್ತಾ, ನಾನು ನನ್ನ ನಾಯಿಯನ್ನ ಪ್ರೀತಿಸ್ತಾ ಇದ್ದೇನೆ, ಅದು ಇಲ್ದೆ ನಾನು ಬದುಕೋದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಎಷ್ಟೇ ಹೇಳಿದ್ರು ರಾಣಿ ಅವರ ತಂದೆ ತಾಯಿ ಮಾತನ್ನ ಕೇಳದೇ ಇದ್ದಿದ್ರಿಂದ ಈ ನಾಯಿ ಮನೆಯಲ್ಲೇ ಇದ್ರೆ ರಾಣಿ ಇದೇ ರೀತಿ ವರ್ತಿಸ್ತಾಳೆ, ಇದನ್ನ ಬಿಡೋದಿಲ್ಲ ಅಂತ ಅನ್ಕೊಂಡು ಆ ನಾಯಿಯನ್ನ ಮನೆಯಿಂದ ಅವರ ತಂದೆ ತಾಯಿ ಹೊರಗಡೆ ಹಾಕ್ತಾರೆ. ಆ ನಾಯಿಯನ್ನ ಡಾಗ್ ಶೆಲ್ಟರ್ಗೆ ಕಳಿಸಿದ ನಂತರ ರಾಣಿ ಮನೆಯಲ್ಲೇ ಮೌನವಾಗಿರ್ತಿದ್ಲು. ಇನ್ನಷ್ಟು ಡಿಪ್ರೆಷನ್ಗೆ ಒಳಗಾಗ್ತಾಳೆ. ಸರಿಯಾಗಿ ಊಟ ಮಾಡ್ತಾ ಇರ್ಲಿಲ್ಲ, ತನ್ನ ತಂದೆ ತಾಯಿ ಜೊತೆ ಮಾತನಾಡ್ತಿರ್ಲಿಲ್ಲ. ಹೀಗೆ ದಿನದಿಂದ ದಿನಕ್ಕೆ ಆಕೆ ಇನ್ನಷ್ಟು ಡಿಪ್ರೆಷನ್ಗೆ ಒಳಗಾಗ್ತಾಳೆ. ಅಷ್ಟೇ ಅಲ್ಲ, ಹಲವಾರು ಬಾರಿ ತನ್ನ ಪ್ರಾಣ ಕಳ್ಕೊಳ್ಳೋದಿಕ್ಕೂ ಪ್ರಯತ್ನ ಪಟ್ಟಿದ್ಲು. ಇದರಿಂದ ಆಕೆಯ ತಂದೆ ತಾಯಿ ತಕ್ಷಣವೇ ಆಕೆಯನ್ನ ಸೈಕಿಯಾಟ್ರಿಸ್ಟ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಸೈಕಿಯಾಟ್ರಿಸ್ಟ್ ಕೂಡ ಆಕೆ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಿದ್ದಾಳೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಒಂದು ನಾಯಿಯೊಂದಿಗಿನ ಸಂಬಂಧ ಆಕೆಯನ್ನ ಎಷ್ಟರ ಮಟ್ಟಕ್ಕೆ ಕೊಂಡೊಯ್ತು ಅನ್ನೋದನ್ನ ನೋಡಿದ್ರೆ ಯಾರ್ಗೆ ಆದ್ರೂ ಆಶ್ಚರ್ಯವಾಗುತ್ತೆ. ಆದ್ರೆ ಇನ್ನೊಂದು ಘಟನೆ ಕೂಡ ನಿಮ್ಮನ್ನ ಮತ್ತೊಮ್ಮೆ ಬೆಚ್ಚಿ ಬೀಳ್ಸುತ್ತೆ. ಇತ್ತೀಚೆಗೆ ಒಬ್ಬ ಮಹಿಳೆ ತನ್ನ ನಾಯಿ ಮೇಲೆ ಅತಿಯಾದ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ಲು. ಮದುವೆಯಾದ ನಂತರವೂ ತನ್ನ ಗಂಡನಿಗಿಂತ ತನ್ನ ನಾಯಿಗೇನೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ಲು. ಕೊನೆಗೆ ಆ ಹುಡುಗಿ ತಾನು ಮದುವೆಯಾದಂತ ಗಂಡನಿಗೆ ಡಿವೋರ್ಸ್ ಅನ್ನ ಕೊಡ್ತಾಳೆ. ಈ ಘಟನೆ ಬೇರೆ ಎಲ್ಲೂ ಅಲ್ಲ, ಬೆಂಗಳೂರಲ್ಲೇ ನಡೆದಿದೆ. ಅಸಲಿಯಾದಂತ ವಿಷಯವೇನೆಂದ್ರೆ, ಬೆಂಗಳೂರಲ್ಲಿ ದಿನೇಶ್ ಮತ್ತು ಕಾವ್ಯ ಪ್ರೀತಿ ಮಾಡಿ ಮದುವೆಯಾಗಿದ್ರು. ಇಬ್ರು ಪ್ರೀತಿಸಿ ಮದುವೆಯಾಗಿದ್ರಿಂದ ದಿನೇಶ್ ತುಂಬಾ ಸಂತೋಷವಾಗಿದ್ದ. ಆದ್ರೆ ಅವನ ಸಂತೋಷ ಹೆಚ್ಚು ದಿನ ಉಳಿಲಿಲ್ಲ. ಯಾಕಂದ್ರೆ ಕಾವ್ಯ ಮದುವೆಯಾಗಿ ದಿನೇಶ್ ಜೊತೆ ತನ್ನ ಅತ್ತೆ ಮನೆಗೇನೋ ಬಂದಿದ್ಲು. ಆದ್ರೆ ತನ್ನ ತವರು ಮನೆಯಿಂದ ತನ್ನ ಜೊತೆಗೆ ಇನ್ನಿಬ್ಬರನ್ನು ಕೂಡ ಕರ್ಕೊಂಡು ಬಂದಿದ್ಲು. ಆ ಇನ್ನಿಬ್ಬರು ಯಾರು ಅಂದ್ರೆ, ತನ್ನ 2 ಸಾಕು ನಾಯಿಗಳನ್ನ ಕೂಡ ದಿನೇಶ್ ಮನೆಗೆ ಕರ್ಕೊಂಡು ಬಂದಿದ್ಲು. ಯಾಕಂದ್ರೆ ಕಾವ್ಯಗೆ ತನ್ನ ಆ 2 ಸಾಕು ನಾಯಿಗಳಂದ್ರೆ ಪ್ರಾಣಕ್ಕಿಂತಲೂ ಹೆಚ್ಚು ಇಷ್ಟವಂತೆ. ಆದ್ರೆ ದಿನೇಶ್ ಮನೆಯವರಿಗೆ ಮಾತ್ರ ನಾಯಿಗಳಂದ್ರೆ ಅಷ್ಟೊಂದು ಇಷ್ಟ ಇರ್ಲಿಲ್ಲ. ಅದಕ್ಕಾಗಿಯೇ ಅವರ ಮನೆಯಲ್ಲಿ ಯಾರು ಕೂಡ ನಾಯಿಗಳನ್ನ ಸಾಕ್ತಾ ಇರ್ಲಿಲ್ಲ. ಆದ್ರೆ ತಾನು ಪ್ರೀತಿಸಿದ ಹುಡುಗಿ ಹಠ ಹಿಡಿದ ಕಾರಣ ದಿನೇಶ್ ತನ್ನ ತಂದೆ ತಾಯಿಯನ್ನ ಒಪ್ಸಿ ನಾಯಿಗಳನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ಆದ್ರೆ ಅವರು ಕೂಡ ಅನ್ಕೊಂಡಿರ್ಲಿಲ್ಲ, ದಿನದಿಂದ ದಿನಕ್ಕೆ ಇದೇ ನಾಯಿಗಳ ಕಾರಣದಿಂದ ಅವರ ಮನೆಯಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ ಅಂತ. ಆ ನಾಯಿಗಳು ಆಗಾಗ ಮನೆಯ ಒಳಗಡೆ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ತಿದ್ದೋ, ಗಲಾಟೆ ಮಾಡ್ತಿದ್ದೋ, ಕೆಲವೊಂದ್ಸರಿ ಸೋಫಾ ಮೇಲ್ಗಡೆ ಹತ್ತಿ ಓಡಾಡ್ತಿದ್ದೋ. ಆದ್ರೂ ದಿನೇಶ್ನ ತಂದೆ ತಾಯಿ ಇವೆಲ್ಲವನ್ನ ಹೇಗೋ ಸಹಿಸ್ಕೊಂಡಿದ್ರು. ಆದ್ರೆ ಕಾವ್ಯ ಮಾಡಿದ ಇನ್ನೊಂದು ಕೆಲಸವನ್ನ ಮಾತ್ರ ಅವ್ರಿಗೆ ಸಹಿಸ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ. ಅದೇನಂದ್ರೆ, ಕಾವ್ಯ ತನ್ನ 2 ಸಾಕು ನಾಯಿಗಳನ್ನ ತನ್ನ ಬೆಡ್ರೂಮ್ನಲ್ಲೇ ತನ್ನ ಹಾಸಿಗೆ ಮೇಲೇನೆ ಮಲಗಿಸ್ಕೊಳ್ಬೇಕು ಅಂತ ಹಠ ಮಾಡ್ತಿದ್ಲು. ಇನ್ನು ದಿನೇಶ್ಗೆ ಈ ವಿಷಯ ಸ್ವಲ್ಪನೂ ಇಷ್ಟವಾಗ್ಲಿಲ್ಲ. ಇದರಿಂದ ಇವರಿಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಕೊನೆಗೆ ಕಾವ್ಯ, ನಾನು ನಾಯಿಗಳ ಜೊತೆಯಲ್ಲೇ ಮಲ್ಕೋಬೇಕು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನೀನೇ ಹೋಗಿ ಹಾಲ್ನಲ್ಲಿ ಅಥವಾ ಸೋಫಾದ ಮೇಲೆ ಮಲ್ಕೋ ಅಂತ ತನ್ನ ಗಂಡನಿಗೆ ಹೇಳ್ತಾಳೆ. ಹೀಗೆ ದಿನದಿಂದ ದಿನಕ್ಕೆ ನಾಯಿಗಳ ಕಾರಣದಿಂದ ಅವರ ಮನೆಯಲ್ಲಿ ಜಗಳಗಳು ಹೆಚ್ಚಾಗ್ತವೆ. ಕೊನೆಗೆ ಕಾವ್ಯ ತನ್ನ ಸಾಕು ನಾಯಿಗಳಿಗಾಗಿ ದಿನೇಶ್ಗೆ ಡೈವರ್ಸ್ ಅನ್ನ ಕೊಡೋದಿಕ್ಕೂ ತೀರ್ಮಾನ ಮಾಡ್ತಾಳೆ. ಅಷ್ಟೇ ಅಲ್ಲ, ನೀನು ಇಲ್ದೇ ಇದ್ರು ನಾನು ಬದುಕ್ತೀನಿ, ಆದ್ರೆ ನನ್ನ ನಾಯಿಗಳು ಇಲ್ದೇ ಇದ್ರೆ ನಾನು ಬದುಕೋದಿಲ್ಲ ಅಂತ ತನ್ನ ಗಂಡನಿಗೆ ಹೇಳಿದ್ದಂತೆ. ಅಂದ್ರೆ
ತನ್ನ ನಾಯಿಗಳಿಗಾಗಿ ತನ್ನನ್ನ ಪ್ರೀತಿಸಿದ ಗಂಡನನ್ನೇ ಬಿಟ್ಕೊಡೋದಕ್ಕೆ ರೆಡಿಯಾಗಿದ್ಲು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಮಲ್ಲಿ ಯಾರ್ಯಾರು ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ಸಾಕಿದಿರಾ, ಅದರಲ್ಲೂ ನಾಯಿಗಳನ್ನ ಸಾಕಿದಿರಾ, ಕಮೆಂಟ್ ಮಾಡಿ ತಿಳಿಸಿ.